ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬರುವಂತಹ ಡೆಫಿನೆಟ್ ಕ್ವಶನ್ ಆನ್ಸರ್ಸ್ಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ. ಮಕ್ಕಳು, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮಗೆ ಬೋರ್ಡಿಂದ ಬಿಟ್ಟಿರುವಂಥ 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿದ್ದೀರಾ. ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ಲಿಂಕಲ್ಲಿ ನೀವು ಡಿಸ್ಕ್ರಿಪ್ಷನ್ಗೆ ಹೋದರೆ ಎಲ್ಲ ಲಿಂಕ್ಸ್ಗಳನ್ನು ನಾನು ಹಾಕಿರ್ತೀನಿ. ಆ 4 ಮಾಡೆಲ್ ಕ್ವಶನ್ ಪೇಪರ್ನ ನೀವು ಡೆಫಿನೆಟಾಗಿ ಪ್ರಿಪೇರ್ ಆಗಿರಲೇಬೇಕು. ತದನಂತರ ನಾವೊಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ. ಹಾಗಾಗಿ ನಿಮಗೆ ಗೊತ್ತಾಗಿರುತ್ತೆ ಯಾವ ಡೆಫಿನೆಟಾಗಿ ಬರ್ತವೆ ಅಂತ. ಸೊ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್. ಸೊ ನಾವೀಗ ಹೇಳುವಂಥ ಪ್ರಶ್ನೆಗಳು 100% ನಂಬರ್ಸ್ಗಳು ಚೇಂಜ್ ಆಗಿರ್ತದೆ ಅಷ್ಟೇ, ಬಟ್ ಅವು ನಿಮ್ಮ ಎಕ್ಸಾಮ್ಗೆ ಬಂದಿರ್ತವೆ. ಹಾಗಾಗಿ ಆ ಪ್ರಶ್ನೆಗಳನ್ನೇ ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಪ್ರತಿಯೊಂದು ಪಾಠದಿಂದಲೂ ಡೆಫಿನೆಟ್ ಕ್ವಶನ್ಸ್ ಯಾವಿದಾವೆ ಅವುಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳು. ಸೊ ಈ ವಾಸ್ತವ ಸಂಖ್ಯೆಗಳಿಗೆ ಬಂದರೆ ನಿಮಗೆ ಅಂಕಗಣಿತದ ಮೂಲ ಪ್ರಮೇಯ ಗೊತ್ತಿರಲಿ ಮಕ್ಕಳ. ಸೊ ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ಮಸಹ ಇಂಟು ಲಾಸಹ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ. ಅದ್ರ ಮೇಲೆ ಒಂದು ಚಾನ್ಸಸ್ ಇರ್ತದೆ ಮಕ್ಕಳು. ಸೊ MCQನಲ್ಲಿ ನಿಮಗೆ ಹೆಚ್ಚಾಗಿ ಕೇಳೋದು 2 ಸಂಖ್ಯೆ ಕೊಟ್ಬಿಟ್ಟು ಮಸಹ ಮತ್ತು ಲಾಸಹಗಳನ್ನು ಅವರು ಕೇಳ್ತಾರೆ ಮಕ್ಕಳ. ಹಾಗಾಗಿ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಮಸಹ ಲಾಸಹವನ್ನು ಕಂಡುಹಿಡಿಯೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು ಮಕ್ಕಳ. ತದನಂತರ ಕೆಲವೊಂದು ಬಾರಿ ಏನು ಮಾಡ್ತಾರೆ ಅಂದರೆ 2 ಮಾಸಹ ಮತ್ತು ಲಾಸಹ ಕೊಟ್ಟು ಒಂದು ಸಂಖ್ಯೆಯನ್ನು ಕೊಟ್ಟು ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಸೊ ಈ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ 1 ಮಾರ್ಕ್ಸಿಗೆ ನಿಮಗೆ MCQನಲ್ಲಿ ಕೇಳೋಂಥ ಮಕ್ಕಳು. ಅಥವಾ ನಿಮಗೆ 1 ಅಂಕಕ್ಕೆ ಏನಾದ್ರು ಕೇಳಿದ್ರೆ 12 ಮತ್ತು 18ರ ಮಾಸಹ ಕೇಳ್ಬೋದು, 12, 15ರ ಲಾಸಹವನ್ನು ಕೇಳ್ಬೋದು. ಅಥವಾ 200 ಈಸ್ ಈಕ್ವಲ್ಸ್ ಟು 2 ರ ಘಾತ m ಇಂಟು 5 ರ ಘಾತ n ಆದರೆ m ಮತ್ತು n ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಲೂ ಸಹ ನಿಮಗೆ ಕೇಳುವ ಸಾಧ್ಯತೆಗಳು ಇರ್ತವೆ ಮಕ್ಕಳ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 70ನ ಅವಿಭಾಜ್ಯ ಅಪವರ್ತನ. ನಿಮಗೆ ಅವಿಭಾಜ್ಯ ಸಂಖ್ಯೆಗಳಂದರೆ ಗೊತ್ತಿರಬೇಕು ಮಕ್ಕಳ. ಅವಿಭಾಜ್ಯ ಅಂತ ಹೇಳಿದ್ರೆ ಅವುಗಳಿಗೆ 2 ಅಪವರ್ತನಗಳು ಇರುವಂಥದ್ದು. ಒಂದು ಆ ಮೊದಲನೇ ಸಂಖ್ಯೆ ಮತ್ತು ಆ ಸಂಖ್ಯೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ 2, 3, 5 ಅವೆಲ್ಲ ಅಪವರ್ತನ ಸಂಖ್ಯೆಗಳು. ಸೊ ಆ ರೀತಿ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಸೊ ಹಾಗಾಗಿ 70ನ ಅವಿಭಾಜ್ಯ ಸಂಖ್ಯೆಗಳಿಂದಲೇ ಅಪವರ್ತಿಸಬೇಕು, ಆ ರೀತಿದು. ನೆಕ್ಸ್ಟ್ ಇಲ್ಲಿ ನೋಡಿ 140ನ್ನ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ. ಸೊ ಈ ರೀತಿ ಲೆಕ್ಕಗಳನ್ನು ನಿಮಗೆ 1 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. 52 ಮತ್ತು 182ರ ಮಾಸಹ 26 ಆದಾಗ ಅವುಗಳ ಲಾಸಹವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 2 ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಮಾಸಹವನ್ನು ಕೊಟ್ಟಿದ್ದಾರೆ. ಲಾಸಹ ಕಂಡುಹಿಡಿಲಿಕ್ಕೆ ಏನು ಮಾಡ್ತೀರಾ, h ಇಂಟು l ಇಸ್ ಈಕ್ವಲ್ಸ್ ಟು a ಇಂಟು b ಮಾಡಿ. ಸೊ l ಇಸ್ ಈಕ್ವಲ್ಸ್ ಟು ಏನು ಮಾಡ್ತೀರಾ, a ಇಂಟು b ಡಿವೈಡೆಡ್ ಬೈ h ಮಾಡ್ತೀರಾ. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನ ಕೇಳ್ತಾರೆ. ಸೊ 2 ಅಂಕಕ್ಕೆ ಬಂದರೆ ಮಕ್ಕಳ, ಸೊ ಇಲ್ಲಿ ನಾನು ಕೊಟ್ಟಿದ್ದೀನಲ್ಲ ಇಷ್ಟು ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ, 2 + √5, √3 + 1, √2 + 3, 6 + √2, 3 + 2 √5. ಸೊ ಈ ರೀತಿ ಲೆಕ್ಕಗಳನ್ನೇ ನಿಮಗೆ 2 ಅಂಕಕ್ಕೆ 2 ಅಥವಾ 3 ಅಂಕಕ್ಕೆ ಕೇಳಿದ್ರೆ ಇದೇ ಪ್ರಶ್ನೆಯನ್ನು ನಿಮಗೆ ಈ ಪಾಠದಿಂದ ಕೇಳುವಂಥದ್ದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ವಾಸ್ತವ ಸಂಖ್ಯೆಗಳಿಂದ. ಸೊ ಎಲ್ಲ ನಂಬರ್ಸ್ಗಳನ್ನು ನೋಡ್ಕೊಳ್ಳಿ. √5 ಒಂದು ಅಭಾಗಲಬ್ಧ ಸಂಖ್ಯೆ, √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ 7 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಹಾಗಾಗಿ ಈ ಸಂಖ್ಯೆಗಳನ್ನು ಮಿಸ್ ಮಾಡದೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ಸುಮ್ಮನೆ ವಿಡಿಯೋ ನೋಡಿ ಕ್ವಶನನ್ನು ನೋಡಿದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ನೋಡಿ ಅವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ವಾಸ್ತವ ಸಂಖ್ಯೆಗಳಿಂದ ಡೆಫಿನೆಟ್ ಆಗಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳ. ನೆಕ್ಸ್ಟ್ ನಿಮಗೆ ಬಹುಪದೋಕ್ತಿಗಳಲ್ಲಿ ಬಂದರೆ, ಸೊ ಒಂದು ಬಹುಪದೋಕ್ತಿಯನ್ನು ಕೊಟ್ಬಿಟ್ಟು ಇದರ ಮಹತ್ತಮ ಘಾತ ಬರೀರಿ ಅಂತ ಹೇಳಿ ಕರೀತಾರೆ, ಅಥವಾ ಡಿಗ್ರಿಯನ್ನು ಬರೀಲಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು ಮಕ್ಕಳ, ಇಲ್ಲಿ ಆದರ್ಶ ನೋಡಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿದ್ರೆ AX + B. ಸೊ ಇದರ ಡಿಗ್ರಿ ಯಾವಾಗಲೂ ಒಂದೇ ಆಗಿರ್ತದೆ. ವರ್ಗ ಬಹುಪದೋಕ್ತಿಗೆ 2, AX² + BX + C. ಸೊ ಇದರ ಆದರ್ಶ ರೂಪನೂ ನೆನ್ಪಿಟ್ಕೊಳ್ಳಿ. ಸೊ ಅದ್ರ ಡಿಗ್ರಿ 2. ನೆಕ್ಸ್ಟು ಘನ ಬಹುಪದೋಕ್ತಿಗೆ ಬಂದರೆ 3. ಸೊ ಇದ್ರ ಮೇಲೆ ಒಂದು ಲೆಕ್ಕವನ್ನು ಕೇಳ್ತಾರೆ, ಕಂಪಲ್ಸರಿ ಫಿಕ್ಸೆಡ್ ಕ್ವಶನ್ ಮಕ್ಕಳ. ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ನಿಮಗೆ ಶೂನ್ಯತೆಗಳು. ಸೊ ಶೂನ್ಯತೆಗಳ ಮೇಲೆ ಒಂದು ಲೆಕ್ಕ ಬಂದೇ ಬರ್ತದೆ ಮಕ್ಕಳ. ಸೊ ಹಾಗಾಗಿ 3 ಅಂಕಕ್ಕಾದರೂ ಕೇಳ್ಬೋದು, 2 ಅಂಕಕ್ಕಾದರೂ ಕೇಳ್ಬೋದು, ಅಥವಾ ಒಂದು ಗ್ರಾಫನ್ನು 1 ಅಂಕಕ್ಕೇ ಕೊಟ್ಬಿಟ್ಟು ಸೊ ಇದರಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಅದನ್ನು ನೋಡ್ಕೊಳ್ಬೇಕು ಮಕ್ಕಳ. ಅರ್ಥ ಆಗ್ತಾ ಇದೆಯಲ್ಲ?
ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧದ ಸೂತ್ರವನ್ನು ನೋಡ್ಕೊಂಡಿರಿ. ಇದಿಷ್ಟನ್ನು ನೀವು ನೋಡ್ಕೊಳ್ಳಿ. ಮತ್ತೆ ಎರಡು ಶೂನ್ಯತೆಗಳನ್ನು ಕೊಟ್ಬಿಟ್ಟು ಒಂದು ಬಹುಪದೋಕ್ತಿಯನ್ನು ಬರೀರಿ ಅಂತ ಕೊಟ್ಟಾಗ ನಿಮಗೆ ಗೊತ್ತಿರಬೇಕು, ಆಲ್ಫಾ ಬೀಟಾ ಕೊಟ್ಟಿದ್ದಾಗ ಅಲ್ಲಿ ವರ್ಗ ಬಹುಪದೋಕ್ತಿ ಬರೀಲಿಕ್ಕೆ ನಮಗೆ ಒಂದು ಫಾರ್ಮ್ ಇದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಅದನ್ನು ನೋಡ್ಕೊಳ್ಳಿ, ಅದು ನೋಡಿಕೊಂಡ್ರೆ ನೀವು ಬರಿಬೋದು. ಸೊ ಹೆಚ್ಚಾಗಿ ನಿಮಗೆ ಈ ರೀತಿ ಲೆಕ್ಕಗಳನ್ನು ನೀವು ಒಂದು ಅಂಕಕ್ಕೆ MCQಗೆ ಅಥವಾ ಒಂದು ಅಂಕಕ್ಕೆ ನೋಡಿದ್ದೀರ. ಸೊ ಒಂದು ನಕ್ಷೆ ಕೊಟ್ಬಿಟ್ಟಿದ್ರಲ್ಲಿ ಎಷ್ಟು ಶೂನ್ಯತೆಗಳಿದೆ, ಶೂನ್ಯತೆಗಳ ಸಂಖ್ಯೆ ಎಷ್ಟು, ಶೂನ್ಯತೆಗಳ ಸಂಖ್ಯೆ ಎಷ್ಟು. ಹಾಗಾಗಿ ಈ ರೀತಿ ಲೆಕ್ಕಗಳ ಫಿಕ್ಸೆಡ್ ಆಗಿರ್ತವೆ ಮಕ್ಕಳ, ಅದರಲ್ಲಿ ಯಾವುದೇ ಇದೇ ಇಲ್ಲ. ನೋಡಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಎಷ್ಟು ಲೆಕ್ಕಗಳು ಬರೀ ಶೂನ್ಯತೆಗಳ ಮೇಲೆ ಇದೆ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೀವು ಡಿಸ್ಕಷನ್ ಮಾಡಿಕೊಂಡ್ರೆ 100% ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್ನ ಜೊತೆಗೆ ಇಟ್ಕೊಂಡು ನಿಮ್ಮ ಜೊತೆ ಅವುಗಳನ್ನು ಡಿಸ್ಕಷನ್ ಮಾಡ್ತೀನಿ, ಯಾವುದನ್ನು ನೀವು ಓದ್ಕೋಬೇಕು ಅಂತ ಹೇಳಿ. ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಕೊಡ್ತಾರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x² - x³ + 5. ಸೊ ಇದರ ಮಹತ್ತಮ ಘಾತ ಎಷ್ಟು. ಸೊ ಹಾಗಾಗಿ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ ಒಂದು ಕೇಳ್ತಾರೆ ಘಾತದ ಮೇಲೆ. ಹಾಗಾಗಿ ಘಾತ ಅಥವಾ ಡಿಗ್ರಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋ ಇಷ್ಟು ಇದರಲ್ಲೂ ನಾವು ನೋಡ್ಕೊಳ್ಳಿ. ಈಗ ಇಲ್ಲಿಗೆ ಬಂದರೆ ಇದ್ರ ಘಾತ 3, ಇಲ್ಲೂ ಸಹ ಇದರ ಘಾತ 4, ಇಲ್ಲಿ 4. ಸೊ ಈ ಪ್ರಶ್ನೆಯಲ್ಲಿ 3, ಈ ಪ್ರಶ್ನೆಯಲ್ಲಿ 4, ಈ ಪ್ರಶ್ನೆಯಲ್ಲಿ 3, ಈ ಪ್ರಶ್ನೆಯಲ್ಲೂ ಸಹ 3, ಈ ಪ್ರಶ್ನೆಯಲ್ಲಿ 2. ಹಾಗಾಗಿ ನಿಮ್ಗೆ ಇಲ್ಲಿ ಎಕ್ಸ್ ಘಾತವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮಹತ್ತಮ ಘಾತ ಎಷ್ಟು ಅಂತೇಳಿ. ಸೊ ಅದನ್ನು 1 ಅಂಕಕ್ಕೆ ಕೇಳ್ತಾರೆ ಡೆಫಿನೆಟ್ ಕ್ವಶನ್ಸ್. ನೆಕ್ಸ್ಟ್ 2 ಅಂಕಕ್ಕೆ ಏನು ಕೇಳ್ತಾರೆ ಅಂದರೆ, ಒಂದು ಬಹುಪದೋಕ್ತಿಯನ್ನು ಕೊಟ್ಬಿಟ್ಟು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ರೈಟ್. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ, 4x² - 4x - 3. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಹೇಗೆ ಕಂಡುಹಿಡಿತೀರಾ? ಅಪವರ್ತಿಸ್ಬೇಕು. ಸೊ ಅಪವರ್ತಿಸಿದಾಗ ನಮಗೆ ಶೂನ್ಯತೆಗಳು ಗೊತ್ತಾಗ್ತದೆ. ಹಾಗಾಗಿ ಆ ರೀತಿ ಲೆಕ್ಕ ಕೇಳ್ತಾರೆ. ನೆಕ್ಸ್ಟ್ ಈಗ ಇಲ್ಲೊಂದು ಸಮೀಕರಣ ಕೊಟ್ಬಿಟ್ಟು ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತಲೂ ಸಹ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಫಸ್ಟು ಶೂನ್ಯತೆಗಳನ್ನು ಅಪವರ್ತಿಸ್ಕೊಂಡ ನಂತರ ನಿಮಗೆ ಆಲ್ಫಾ ಮತ್ತು ಬೀಟಾ ಬರ್ತದೆ. ಸೊ ಅವುಗಳ ಗುಣಕಗಳ ಸಂಬಂಧ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಇನ್ನೊಂದು ಆಲ್ಫಾ ಇಂಟು ಬೀಟಾ, ಅವೆರಡನ್ನು ಮಾಡಿ ನೀವು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಈ ರೀತಿ ಕೊಡ್ತಾರೆ, ಶೂನ್ಯತೆಗಳ ಮೊತ್ತ 1/4 ಹಾಗೂ ಗುಣಲಬ್ಧ -1 ಹೊಂದಿರೋ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಸೊ ವರ್ಗ ಬಹುಪದೋಕ್ತಿಯನ್ನು ಬರೆಯೋದು ಈಸಿ ಆಗಲೇ ಹೇಳಿದೆ, x² ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಬೆಲೆಗಳು ಇವನ್ನ ಮೊತ್ತ ಮತ್ತು ಗುಣಲಬ್ಧನ ಹಾಕೊಂಡ್ರೆ ನಮಗೆ ಈ ಈಕ್ವೇಷನ್ನೇ ಬರುತ್ತೆ, x² ಮೈನಸ್ 1/4 ಇಂಟು ಎಕ್ಸ್ ಮೈನಸ್ 1 ಅಂತೇಳಿ ಬರ್ತದೆ. ಅದಕ್ಕೆ ನೀವು ಬಹುಪದೋಕ್ತಿ, ಅದಕ್ಕೆ ಮತ್ತೆ ನೀವು ಶೂನ್ಯತೆಗಳನ್ನು ಕಂಡುಹಿಡ್ಕೋಬೋದು. ಹಾಗಾಗಿ ಈಸಿ ಇದೆ ಮಕ್ಕಳ. ಸೊ ಈ ಲೆಕ್ಕ ಒಂದು ಡೆಫಿನೆಟ್ ಕ್ವಶನ್ ಮಕ್ಕಳು. ನಿಮಗೆ ಶೂನ್ಯತೆಗಳ ಮೇಲೆ ಬಹುಪದೋಕ್ತಿ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು, ಅಥವಾ ಶೂನ್ಯತೆಯನ್ನು ಕಂಡುಹಿಡಿದು ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೇಳುವಂತಹ ಪ್ರಶ್ನೆಗಳು ಮಕ್ಕಳು. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ 3 ಅಂಕಕ್ಕೆ ಕೇಳಿದರೆ, ಸೊ ಅದೇ ಹೇಳಿದ್ನಲ್ಲ ಆ ರೀತಿ ಪ್ರಶ್ನೆ, ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಸೊ ಈ ಲೆಕ್ಕ ನಾನು ಏನು ಹೇಳ್ತಾ ಇದ್ದೀನಲ್ಲ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ನೆಕ್ಸ್ಟ್ ಇಲ್ಲೊಂದು ನೋಡಿ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಸೊ ಮೊತ್ತ ಗುಣಲಬ್ಧ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ x² + 3x + 2 ಒಂದು ವರ್ಗ ಬಹುಪದೋಕ್ತಿ ಬಂತು. ಸೊ ಅದರ ಬಹುಪದೋಕ್ತಿ ಶೂನ್ಯತೆಯನ್ನು ಸಹ ಕಂಡುಹಿಡಬೇಕು, ಅಪವರ್ತಿಸಿ ನಾವು ಬರೀಬೇಕು. ಸೊ ಈಸಿ ಇದೆ. ಸೊ ಇದಿಷ್ಟು ಡೆಫಿನೆಟ್ ಕ್ವಶನ್ಸು ನಿಮಗೆ ಬಹುಪದೋಕ್ತಿಗಳಲ್ಲಿ ಬರುವಂಥದ್ದು. ಸೊ ನಾನು ಲೆಸನ್ ವೈಸ್ ಹೋಗ್ತಾ ಇದ್ದೀನಿ ಮಕ್ಕಳು, ಡೆಫಿನೆಟ್ ಕ್ವಶನ್ಸ್ ಇವುಗಳು. ನೆಕ್ಸ್ಟ್ ಲೆಸನ್ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಈ ಪಾಠದಲ್ಲಿ ಒಂದು ಡೆಫಿನೆಟ್ ಕ್ವಶನ್ಸ್ ಯಾವುದ್ರ ಮೇಲೆ ಬರ್ತದೆ ಅಂದರೆ, ಈ ಬಾಕ್ಸ್ ನೋಡಿ, ಇದನ್ನು ಈ ಹೋಲಿಕೆಯನ್ನು ಕಲ್ತ್ಕೊಂಡಿರ್ಬೇಕು. a1/a2 = b1/b2 ಆದರೆ ಏನಾಗಿರ್ತದೆ, ಆ ನಕ್ಷೆ ಏನಾಗಿರ್ತದೆ, ಛೇದಿಸುವ ರೇಖೆಗಳು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಕೇಳ್ತಾರೆ ಎಷ್ಟು ಪರಿಹಾರಗಳಿವೆ, ಅಥವಾ ಒಂದು ಸಮೀಕರಣ ಕೊಟ್ಬಿಟ್ಟು ಇದು ಎಂತಹ ರೇಖೆಗಳು, ಛೇದಿಸುವ ರೇಖೆಗಳ, ಆಯ್ಕೆಗೊಳ್ಳುವ ರೇಖೆಗಳ ಸಮಾಂತರ ಅದನ್ನಾರು ನೋಡ್ಕೊಳ್ಳಿ, ಅಥವಾ ಎಷ್ಟು ಪರಿಹಾರ ಇದೆ ಕೇಳ್ಬೋದು, ಇದು ಯಾವ ವಿಧದ ಸಮೀಕರಣ ಅಂತಲೂ ಸಹ ಕೇಳ್ಬೋದು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. a1/a2 = b1/b2 ಅಂತ ಹೇಳಿದ್ರೆ ಛೇದಿಸುವ ರೇಖೆಗಳು ಅಲ್ಲಿ ಒಂದೇ ಒಂದು ಪರಿಹಾರ ಇರ್ತದೆ ಮತ್ತು ಅದು ಸ್ಥಿರ ಜೋಡಿಯಾಗಿರ್ತದೆ.
ಸೊ a1/a2 = b1/b2 = c1/c2 ಅಂದರೆ ಅದು ಐಕ್ಯಗೊಳ್ಳುವ ರೇಖೆಗಳು, ಅದು ಅಪರಿಮಿತ ಪರಿಹಾರ, ಮತ್ತು ಇದು ಸ್ಥಿರ ಮತ್ತು ಅವಲಂಬಿತ ಜೋಡಿ. ಸಮಾಂತರ ರೇಖೆಗಳಿಗೆ ಬಂದರೆ ಅದು ಪರಿಹಾರ ಇರಲ್ಲ, ಇದು ಅಸ್ಥಿರ ಜೋಡಿ. ಸೊ ಇದು ಇಷ್ಟನ್ನು ನೀವು ನೋಡ್ಕೊಂಡಿರಿ ಮಕ್ಕಳ, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಡೆಫಿನೆಟ್ ಕ್ವಶನ್ ಬಂದೇ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನಿಮಗೆ ಆದೇಶ, ಇದು ಹೆಚ್ಚಾಗಿ ನಿಮಗೆ ವರ್ಜಿಸುವ ವಿಧಾನನೇ ಕೇಳುವಂಥದ್ದು. ಸೊ ನಿಮ್ಗೆ ಎಷ್ಟು ಆಲ್ರೆಡಿ ನಾನು ಈ ಲೆಸನ್ದು ಪಾಸಿಂಗ್ ಇದು ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು MCQ ನಲ್ಲಿ ಕೇಳ್ತಾರೆ, ಅಥವಾ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ಸೊ ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದರೆ ಈ ಪಾಠದಲ್ಲಿ ಡೆಫಿನೆಟ್ ಕ್ವಶನ್ಸ್ ಏನಂದರೆ 17ನೇ ಪ್ರಶ್ನೆ ನಿಮಗೆ ಬಂದ್ಬಿಡ್ತದೆ ಮಕ್ಕಳ. 2 ಮಾರ್ಕ್ಸಿಂದ ಬಂದರೆ 17 ಅಥವಾ 18 ಆ ಒಂದು ಇದರಲ್ಲೇ ಬಂದ್ಬಿಡ್ತವೆ. ಸೆಕೆಂಡ್ ಮೇನಲ್ಲಿ, ಥರ್ಡ್ ಮೇನಲ್ಲಿ ಬರುವಂಥ ಪ್ರಶ್ನೆಗಳು. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿ. x + y = 14, x - y = 4, ಅಥವಾ 2x + y = 6, 2x - y = 2 ಆದಾಗ x ಮತ್ತು y ಬೆಲೆ ಕಂಡುಹಿಡಿ. ಸೊ ಇಲ್ಲಿ ನೋಡಿ, ಇವೆಲ್ಲ ಡೆಫಿನೆಟ್ ಕ್ವಶನ್ಸ್. ಸೊ ಜಸ್ಟ್ 1 ನಿಮಿಷ ವಿಡಿಯೋನ ಪಾಸ್ ಮಾಡಿ ನೋಡಿ. ನಾನು ಕೊಟ್ಟಿರೋ ಇಷ್ಟೂ ಸಮೀಕರಣಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಮಕ್ಕಳು. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸೆಡ್ ಕ್ವಶನ್ಸ್ ಇವು. ಅರ್ಥ ಆಗ್ತಾ ಇದೆ? ಬಿಡಿಸಿ ಅಂತ ಹೇಳಿ ಕೊಡ್ತಾರೆ, ಅಥವಾ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಕೊಡ್ತಾರೆ. ಸೊ ಅದಕ್ಕೆ ನೀವು ಇದೇ ಪ್ರಶ್ನೆ, ಇದೇ ರೀತಿಯ ಪ್ರಶ್ನೆಗಳು ನಿಮಗೆ ಕೇಳುವಂಥದ್ದು. ಸೊ ಹಾಗಾಗಿ ಆನ್ಸರ್ನ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಪಾಠದಲ್ಲಿ ಬರುವಂಥ ಇನ್ನೂ ಪ್ರಶ್ನೆಗಳು ಯಾವಪ್ಪ ಅಂದರೆ, 2 ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ, ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆ ಕೇಳ್ತಾರೆ. 5 ವರ್ಷಗಳ ಹಿಂದೆ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 3 ಪಟ್ಟಾಗಿತ್ತು. 10 ವರ್ಷಗಳ ಬಳಿಕ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ 2 ಪಟ್ಟಾಗುತ್ತದೆ, ಹಾಗಾದರೆ ಗೌರಿ ಮತ್ತು ಗಣೇಶನ ಈಗಿನ ವಯಸ್ಸೆಷ್ಟು? ಈ ರೀತಿ ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 2x - 3y = 8 ಮತ್ತು 2k - 4 × x - ky = k + 3 ಆದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಪ್ರಶ್ನೆಗಳನ್ನು ಮಕ್ಕಳ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಟ್ಸ್ ಕಂಪಲ್ಸರಿ ಆ್ಯಂಡ್ ಡೆಫಿನೆಟ್ ಕ್ವಶನ್, 2 ಅಂಕಕ್ಕೆ ಬರುವಂಥದ್ದು. ನೆಕ್ಸ್ಟ್ ನಿಮಗೆ ನೋಡಿ, ಇಲ್ಲಿರೋ ಅಷ್ಟು ನಿಮಗೆ ಕೊಟ್ಟಿರುವಂಥವೆಲ್ಲ ಈ ಸಮೀಕರಣಗಳನ್ನು ಬಿಡಿಸಿ, ಜೋಡಿಗಳನ್ನು ಬಿಡಿಸಿ, ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸಿ ಬಿಡಿಸಿ ಬಿಡಿಸಿ, ಇದೇ ಪ್ರಶ್ನೆಯನ್ನು ನಿಮಗೆ ಅವರು ಕೇಳುವಂಥದ್ದು. ಹಾಗಾಗಿ ನೋಡ್ಕೊಳ್ಳಿ. ಸೊ 3 ಅಂಕಕ್ಕೆ ಕೇಳಿದರೆ ಈ ರೀತಿ ಪ್ರಶ್ನೆಗಳು ಬರ್ತದೆ. ಸೊ ಮುಂಚೆ ಕೇಳ್ತಾ ಇದೆ, ಬಟ್ ಈ ವರ್ಷದಲ್ಲಿ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗಿರೋದ್ರಿಂದ ಸೊ ಕೇಳಿದ್ರೆ ಕೇಳ್ಬೋದು, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಈ ರೀತಿ ಪ್ರಶ್ನೆಗಳು. ಬಟ್ 4 ಅಂಕಕ್ಕಂತೂ ಮಕ್ಕಳ ಫಿಕ್ಸ್. ಕೊಟ್ಟಿರುವ ರೇಖಾತ್ಮಕ ಜೋಡಿಗೆ ನಕ್ಷೆಯ ಕ್ರಮದಿಂದ ಬಿಡಿಸಿ. ಸೊ ಡೆಫಿನೆಟ್ ಕ್ವಶನ್ಸ್ ನಕ್ಷೆ ವಿಧಾನದಿಂದ ನಿಮಗೆ ಕೇಳ್ತಾರೆ. ಸೊ ಎಕ್ಸಾಂಪಲ್ 2x + y = 6, 2x - y = 2. ಸೊ ನಕ್ಷೆ ವಿಧಾನದಿಂದ ಬಿಡಿಸುವಂಥದ್ದು. ಕಕ್ಕ ಮಾಡಿದ್ನಾ ವಾನಿಟಿ ಬ್ಯಾಗ್ ಒಳಗೈತೆ. ನೆಕ್ಸ್ಟ್ 2x + y = 8, x - y = 1. ಸೊ ಈ ಲೆಕ್ಕಗಳನ್ನು ಡೆಫಿನೆಟ್ ಆಗಿ ನಿಮಗೆ ಇದರಲ್ಲಿ 6 ಮಾರ್ಕ್ಸ್ 7 ಮಾರ್ಕ್ಸ್ ಅಂತೂ ಫಿಕ್ಸ್ ಮಕ್ಕಳ. ಒಂದು 4 ಅಂಕದ ನಕ್ಷೆ, 2 ಅಂಕಕ್ಕೆ ಬಿಡಿಸಿರಿ, ಮತ್ತು 1 ಅಂಕಕ್ಕೆ ಆ ಒಂದು ಇದ್ರ ಮೇಲೆ a1x + a2y + c = 0 ಆ್ಯಂಡ್ a2x + b2y + c2 = 0. ಸೊ ಅದ್ರ ಮೇಲೆ ಸೊ ಅದು ಯಾವ ರೀತಿಯ ರೇಖೆಗಳು ಸಮಾಂತರ ರೇಖೆಗಳ ಆ ಪ್ರಶ್ನೆ ಕೇಳ್ಬೋದು. ಎಷ್ಟು ಪರಿಹಾರ ಅಥವಾ ಯಾವ ವಿಧದ ಸಮೀಕರಣ. ಹಾಗಾಗಿ ಅದನ್ನು ಕಂಪಲ್ಸರಿ ನೀವು ಓದ್ಕೊಳ್ಳೇಬೇಕು. ಇದಿಷ್ಟೆಲ್ಲ ಸಮೀಕರಣಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಗ್ರಾಫ್ ಹಾಕ್ಲಿಕ್ಕೆ, ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಮ್ಯಾಥಮೆಟಿಕ್ಸಲ್ಲಿ ಮಾರ್ಕ್ಸನ್ನು ಪಡೆದುಕೊಳ್ಳೋದು ಬಹಳ ಈಸಿ ಆಗ್ತದೆ. ಇದಿಷ್ಟು ಆ ಪಾಠದಿಂದ. ಆದರೆ ವರ್ಗ ಸಮೀಕರಣಗಳು. ಸೊ ಈ ಪಾಠದಲ್ಲಿ ನಿಮಗೆ ಒಂದು ಡೈರೆಕ್ಟಾಗಿ ಕೇಳ್ತಾರೆ, ಆದರ್ಶ ಸಮೀಕರಣ, ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ. ಸೊ ಇದು ಅದರ ರೂಪ. ಓಕೆನಾ? ಸೊ ಇದನ್ನು ನೋಡ್ಕೊಳ್ಳಿ. ಮತ್ತೆ ಶೂನ್ಯತೆಗಳ ಇದನ್ನ ಕಂಡುಹಿಡಿಬೇಕಾದ್ರೆ, ರೂಟ್ಸನ್ನು ಕಂಡುಹಿಡಿಬೇಕು ಅಂತ, ಡಿಸ್ಕ್ರಿಮಿನೆಂಟ್ ಶೋಧಕ ಕಂಡುಹಿಡಿಬೇಕು ಅಂದರೆ d = b² - 4ac. ಈ ಸೂತ್ರ ಇವೆರಡನ್ನೇ ಹೆಚ್ಚಾಗಿ ನೀವು ನೆನ್ಪಿಟ್ಕೊಂಡಿರಿ. ತದನಂತರ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಅಂತ ಹೇಳಿ ಬರೋದು, ಮೂಲಗಳ ಸ್ವಭಾವವನ್ನು ಬರೀಲಿಕ್ಕೆ ಕೊಡ್ತಾರೆ. ಯಾವಾಗ ಡೆಲ್ಟಾ > 0 ಆಗಿದ್ದಾಗ ಏನಾಗ್ತದೆ, 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ. = 0 ಆಗಿದ್ದಾಗ ಸೊ = 0 ಆಗಿದ್ರೆ ಸಮನಾದ ವಾಸ್ತವ ಮೂಲ,
ಲೆಸ್ ದೆನ್ 0 ಆಗಿದ್ರೆ ಯಾವುದೇ ವಾಸ್ತವ ಮೂಲಗಳಿಲ್ಲ ಅಥವಾ ಊಹಾತ್ಮಕ ಸಂಖ್ಯೆಗಳಾಗಿರ್ತವೆ ಅಂತೇಳಿ ಬರಬಹುದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ನಿಮಗೆ ಲೆಕ್ಕ ಇರ್ತವೆ. ಸೊ MCQ ಕ್ವಶನ್ ಆನ್ಸರ್ಸು ತುಂಬಾನೇ ಇದಾವೆ ಮಕ್ಕಳ. ಸೊ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಕೇಳ್ತಾರೆ. ಆ್ಯಂಡ್ ಸಮ್ ಟೈಮ್ಸ್ ಈ ರೀತಿ ಒಂದು ಸಮೀಕರಣ ಕೊಟ್ಟು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳ್ಬೋದು. ಸೊ ಆಗ ನೀವೇನು ಮಾಡ್ತೀರಾ, 2x + x² = 3. ಸೊ x² + 2x - 3. ಸೊ ಆದರ್ಶ ರೂಪ ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಇವೆಲ್ಲ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ. ಇಲ್ಲೂ ನೋಡಿ, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ. ಸೊ ಶೋಧಕವನ್ನು ಬರೆಯಿರಿ. ಶೋಧಕವನ್ನು ಬರೆಯಿರಿ ಅಂತೇಳಿ ಕೊಡ್ತಾರೆ. ಶೋಧಕ ಅಂದರೆ ಡೆಲ್ಟಾ = b² - 4ac. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇವೆಲ್ಲ ಪ್ರಶ್ನೆಗಳು ನಿಮಗೆ 1 ಅಂಕಕ್ಕೆ ಕೇಳ್ತಾರೆ. ಸೊ 2 ಅಂಕಕ್ಕೆ ಬರುವಂಥದ್ದು ಏನಂದರೆ, ಸೊ ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಡೈರೆಕ್ಟಾಗಿ ಕೇಳಬಹುದು. ಅಥವಾ ಒಂದು ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲದ 3ರಷ್ಟಿದೆ. ಜಮೀನಿನ ವಿಸ್ತೀರ್ಣವು 147 ಚದರ ಮೀಟರ್ಗಳಾದರೆ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟು ಮೂಲಗಳ ಸ್ವಭಾವ. ಸೊ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಬರೋದು, ಒಂದು ಸಮೀಕರಣವನ್ನು ಕೊಟ್ಬಿಟ್ಟು ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಡೆಫಿನೆಟ್ ಕ್ವಶನ್ಸು ಕೇಳ್ತಾರೆ ಮಕ್ಕಳ. ಹಾಗಾಗಿ ಅವುಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳೇಬೇಕು. ಸೊ ಇಲ್ಲಿರೋವೆಲ್ಲ ಅಷ್ಟೇ, ಸಮೀಕರಣ ಕೊಟ್ಟು ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ, ಸ್ವಭಾವವನ್ನು ಬರೆಯಿರಿ. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 3 ಮಾರ್ಕ್ಸಿಗೆ ಬಂದರೆ ಮಕ್ಕಳ, ಸೊ ನಿಮಗೆ ಈ ರೀತಿ ಪ್ರಶ್ನೆಗಳು ಡೆಫಿನೆಟ್ ಆಗಿ ವರ್ಗ ಸಮೀಕರಣಗಳಿಂದ ಬರ್ತವೆ. ಸೊ 2 ಅಂಕೆಯ ಒಂದು ಸಂಖ್ಯೆ ಅದರ ಅಂಕಿಗಳ ಮೊತ್ತದ 4ರಷ್ಟಕ್ಕೆ ಸಮನಾಗಿದೆ ಹಾಗೂ ಅಂಕಿಗಳ ಗುಣಲಬ್ಧ 3ರಷ್ಟಕ್ಕೆ ಸಮನಾಗಿದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಸೊ ಒಂದು ಭಿನ್ನರಾಶಿಯ ಅಂಶವು ಛೇದಕ್ಕಿಂತ 3 ಕಡಿಮೆಯಾಗಿದೆ. ಅಂಶ ಮತ್ತು ಛೇದಗಳಿಗೆ 2ನ್ನ ಕೂಡಿದಾಗ ದೊರೆಯುವ ಭಿನ್ನರಾಶಿಯು ದತ್ತ ಭಿನ್ನರಾಶಿಗೆ ಕೂಡಿದಾಗ ದೊರಕುವ ಮೊತ್ತವು 29/30 ಆದರೆ ದತ್ತ ಭಿನ್ನರಾಶಿ ಕಂಡುಹಿಡಿಯಿರಿ. ಸೊ ಈ ರೀತಿ ಲೆಕ್ಕಗಳು ನಿಮಗೆ ವರ್ಗ ಸಮೀಕರಣದಲ್ಲಿ 3 ಅಂಕಕ್ಕೆ ಮಕ್ಕಳ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ನಾನು ನಿಮಗೆ PDF ಅನ್ನು ಕೊಟ್ಟಿರ್ತೀನಿ ಮಕ್ಕಳ. ಕ್ವಶನ್ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಈ ರೀತಿ ಲೆಕ್ಕಗಳೇ ನಿಮಗೆ ಈ ಒಂದು ಪಾಠದಲ್ಲಿ ಬರುವಂಥದ್ದು. ಸೊ 4 ಅಂಕಕ್ಕೆ ಹೆಚ್ಚಾಗಿ ಈ ಪಾಠದಿಂದ ನಿಮಗೆ ಬರೋದಿಲ್ಲ. ಸೊ 3 ಅಂಕಕ್ಕೆ ಇದರಲ್ಲಿ ಬರುವಂಥ ಅಷ್ಟು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಸಮಾಂತರ ಶ್ರೇಣಿಗಳು. ಸೊ ಇದರಲ್ಲಿ ಡೆಫಿನೆಟ್ ಕ್ವಶನ್ಸ್ ಯಾವಪ್ಪ ಅಂತ ಹೇಳಿದ್ರೆ, ಫಸ್ಟು ನೀವು ಈ ಸೂತ್ರಗಳನ್ನೆಲ್ಲ ಕಲ್ತ್ಕೊಂಡಿರ್ಬೇಕು. ಸೊ ವೆರಿ ಇಂಪಾರ್ಟೆಂಟ್ ಈ ಪಾಠದಲ್ಲಿ ಇದಿಷ್ಟು ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ ಇರ್ತದೆ. ಸೊ 1 ಅಂಕಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಈ ಸಮಾಂತರ ಶ್ರೇಣಿಯಲ್ಲಿ ಸೊ ಎಕ್ಸ್ ಅಂತ ಕೊಟ್ಬಿಟ್ಟು ಅದನ್ನು ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಕಂಡುಹಿಡಿಯಿರಿ. ಅಥವಾ ಏನು ಮಾಡ್ತಾರೆ ಅಂದರೆ, ಒಂದು ಸಮಾಂತರ ಶ್ರೇಣಿಯ n-ನೇ ಪದ 5n + 3 ಆದಾಗ ಸಮಾಂತರ ಶ್ರೇಣಿಯ 3ನೇ ಪದ ಕಂಡುಹಿಡಿಯಿರಿ. ಸೊ 3ನೇ ಪದ ಅಂದರೆ n ಜಾಗಕ್ಕೆ 3ನ್ನು ಹಾಕಬೇಕು. ಸೊ ಈ ರೀತಿ ಲೆಕ್ಕಗಳನ್ನು ಮಕ್ಕಳ 1 ಅಂಕಕ್ಕೆ ಫಿಕ್ಸೆಡ್ ಕ್ವಶನ್ಸು. ಸೊ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ. ಇಲ್ಲಿ ಎಷ್ಟು MCQ ಪ್ರಶ್ನೆಗಳಲ್ಲಿ ಈ ರೀತಿ ಕೇಳಿದ್ದಾರೆ ಅಂದರೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 1 ಅಂಕಕ್ಕೆ ಬಂದರೆ ಸೇಮ್ ಅಲ್ಲೇನು ಇತ್ತಲ್ಲ ಅದೇ ರೀತಿ ಪ್ರಶ್ನೆ 1 ಅಂಕಕ್ಕೆ ಕೇಳ್ತಾರೆ. ಒಂದು ಸಮಾಂತರ ಶ್ರೇಣಿಯಲ್ಲಿ n = 3n + 2 ಆದಾಗ 12ನೇ ಪದ ಕಂಡುಹಿಡಿಯಿರಿ. ಅಂದರೆ n ಜಾಗಕ್ಕೆ 12ನ್ನು ಹಾಕಬೇಕು. 2ನೇ ಪದ ಕಂಡುಹಿಡಿದ್ರೆ 2 ಹಾಕಬೇಕು. ಸೊ ಈ ರೀತಿ ಇದನ್ನು ಕೊಟ್ಟಾಗ ನೀವು ಪ್ರಾಕ್ಟೀಸನ್ನು ಮಾಡಲೇಬೇಕು ಮಕ್ಕಳ. 2 ಅಂಕಕ್ಕೆ ಡೆಫಿನೆಟ್ ಏನಂತ ಹೇಳಿದ್ರೆ 2 ಕ್ವಶನ್ಸ್. ಒಂದು ಪದ ಕಂಡುಹಿಡಿಯಿರಿ, ಇನ್ನೊಂದು ಮೊತ್ತ ಕಂಡುಹಿಡಿಯಿರಿ. ಅವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಈಗ 3,8,13 ಈ ಸಮಾಂತರ ಶ್ರೇಣಿ 15ನೇ ಪದ ಕಂಡುಹಿಡಿಯಿರಿ. ಅಥವಾ 30ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಆ ಪ್ರಶ್ನೆ ಕೇಳ್ಬೋದು. ಅಥವಾ 5 + 8 + 11 ಎಕ್ಸೆಟ್ರಾ 10 ಪದಗಳಿರುವ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ SN ಸೂತ್ರವನ್ನು ಬಳಸಬೇಕಾಗುತ್ತೆ. ಹಾಗಾಗಿ 2 ಪ್ರಶ್ನೆಗಳ ನಿಮಗೆ 2 ಅಂಕಕ್ಕೆ ಬರುವಂಥದ್ದು. ಬೇರೆ ಇನ್ಯಾವುದು ಬರಲ್ಲ. ಮೊತ್ತ ಕಂಡುಹಿಡಿಯಿರಿ ಅಥವಾ ಪದಗಳನ್ನು ಕಂಡುಹಿಡಿಯಿರಿ. 30ನೇ ಪದ 20ನೇ ಪದ. ಸೊ ಇದನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಮೇಲೆ ಈ ಲೆಸನಿಂದ ನಿಮಗೆ 3 ಅಂಕದ ಯಾವುದೇ ಪ್ರಶ್ನೆಗಳನ್ನು ಕೇಳಿಲ್ಲ ಮಕ್ಕಳ. ಈ 4 ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ದೇ ಆಸ್ಕ್ಡ್ ಫಾರ್ 3, 4 ಆ್ಯಂಡ್ 5. ಸೊ 2 ಮಾರ್ಕ್ಸಿಗೆ ಮಾತ್ರ ಕೇಳಿರೋದು. ಹಾಗಾಗಿ ಇವಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಅಂಕಕ್ಕೆ ಸ್ವಲ್ಪ ಅನ್ವಯದ ಪ್ರಶ್ನೆಗಳಿರ್ತವೆ ಮಕ್ಕಳ. ಫಾರ್ ಎಕ್ಸಾಂಪಲ್, ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6ನೇ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಸೊ ಹಾಗಾಗಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಲೆಕ್ಕಗಳು ನಿಮಗೆ 4 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಮಕ್ಕಳ.
ಸೊ ಇದರೊಳಗೆ ಬಿಟ್ಟು ಬೇರೆ ಯಾವುದು ಕೇಳಲ್ಲ. ಸೊ ಹಾಗಾಗಿ ಈ ಪಾಠದಲ್ಲಿ ನಿಮಗೆ 4 ಅಂಕಕ್ಕೆ ಒಂದು ಪ್ರಶ್ನೆ, 2 ಅಂಕಕ್ಕೆ ಒಂದು ಪ್ರಶ್ನೆ ಆ್ಯಂಡ್ 1 ಅಂಕಕ್ಕೆ ಒಂದು ಪ್ರಶ್ನೆ, ಮತ್ತು MCQ ನಲ್ಲಿ ಸಹ ಬರುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದೆಷ್ಟು ಪ್ಯಾಟ್ರನಲ್ಲಿ ನಿಮಗೆ ಈ ಪಾಠದಿಂದ ಕೇಳೋದು. ನೋಡಿ ಎಷ್ಟು ಲೆಕ್ಕಗಳಿದಾವೆ ಅಂದರೆ ಇದಿಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಸೊ ಇದರಲ್ಲಿ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಲ್ಲಿ 100% ಬಂದಿರ್ತದೆ. ಹಾಗಾಗಿ 5 ಅಂಕಕ್ಕೆ ಈ ರೀತಿ ಪ್ರಶ್ನೆ ಸಿಗುತ್ತೆ ಮಕ್ಕಳು. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಧ್ಯಾಯ 6 ತ್ರಿಭುಜಗಳು. ಸೊ ಈ ಪಾಠಕ್ಕೆ ಬಂದರೆ ನೀವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ಒಂದು ತ್ರಿಭುಜದ ಮೇಲೆ 1 ಅಂಕ ಕೇಳ್ತಾರೆ. ಮೇಯ್ನ್ ಆಗಿ ನೀವು 5 ಮಾರ್ಕ್ಸಿಗೆ ಥಿಯರಮ್ ಇದೆ ತ್ರಿಭುಜಗಳ ಮೇಲೆ 2 ಪ್ರಮೇಯ, ಒಂದು ಮೂಲ ಸಮಾನುಪಾತತೆ ಪ್ರಮೇಯ ಫಿಕ್ಸ್, ಅದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕೋನ ನಿರ್ಧಾರಕ ಗುಣ, ಇದ್ರ ಮೇಲೆ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪ. ಸೊ ಈ ಒಂದು ಪ್ರಮೇಯ ಮತ್ತೆ ತೇಲ್ಸ್ನ ಪ್ರಮೇಯ. ಸೊ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 5 ಅಂಕಕ್ಕೆ ಇರ್ತದೆ ಮಕ್ಕಳ. ಹಾಗಾಗಿ ಪ್ರಮೇಯವನ್ನು ಮಿಕ್ಸ್ ಮಾಡ್ಕೊಳ್ಳೇಬೇಡಿ. ಆ್ಯಂಡ್ ತದನಂತರ ಈ ಪಾಠದಲ್ಲಿ ನಿಮಗೆ ಬರುವಂಥದ್ದು ಈ ರೀತಿ ಚಿತ್ರವನ್ನು ಕೊಟ್ಬಿಟ್ಟು ನಿಮಗೆ ಕೇಳ್ತಾರೆ. ಸೊ ಇದರಲ್ಲಿ ಈ ಬಾಹುವಿನ ಅಳತೆ ಎಷ್ಟು, ಅಥವಾ ಈ ಒಂದು ರೇಷಿಯೋನ ಕೊಟ್ಬಿಟ್ಟು ಇದ್ರ ರೇಷಿಯೋ ಎಷ್ಟಾಗ್ತದೆ, ಸೊ ಈ ಸಂಬಂಧ ಸರಿಯಾಗಿದೆಯಾ, ಇಲ್ಲಿ ಕೊಟ್ಟಿರ್ತಾರೆ ಆಪ್ಷನ್ ಕೊಟ್ಟು ಇದು ಸಂಬಂಧ ಸರಿಯಾಗಿದೆಯಾ. ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ನಿಮ್ಗೆ ಅವರು 1 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಇದಿಷ್ಟೇ ನಿಮಗೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. 1 ಅಂಕಕ್ಕೊಂದು ಬರ್ತದೆ ಆ್ಯಂಡ್ ಸಮ್ಟೈಮ್ಸ್ ಕೇಳಿದರೆ ನಿಮಗೆ 2 ಅಥವಾ 3 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳಬಹುದು. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ ಈ ಒಂದು ಪಾಠದಿಂದ. ಸೊ ಹಾಗಾಗಿ ಇದಿಷ್ಟೇ ನಿಮಗೆ 4 ಅಂಕಕ್ಕೆ ಬರೋದು ಇಷ್ಟೇ ಪ್ರಮೇಯಗಳು. ಸೊ ಇದಿಷ್ಟು ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಸಾಕು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ. ಸೊ ನಿರ್ದೇಶಾಂಕ ರೇಖಾಗಣಿತದಲ್ಲಿ ನೀವು ನೋಡ್ಕೊಬೇಕಾಗಿರೋದು, 1 ಅಂಕಕ್ಕೆ ಕೇಳಿದರೆ ಒಂದು ಮೂಲ ಬಿಂದುಗಳನ್ನು ಕೊಟ್ಬಿಟ್ಟು ಸೊ ಎಕ್ಸ್ ಅಕ್ಷಕ್ಕೆ ಎಷ್ಟು ದೂರದಿದೆ, ಸೊ ಒಂದು ನಿರ್ದೇಶಾಂಕವನ್ನು ಕೊಟ್ಬಿಟ್ಟು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಕೇಳ್ಬೋದು. ದೂರ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. ದೂರ ಸೂತ್ರದ ಮೇಲೆ ಒಂದು ಲೆಕ್ಕ ಬರ್ತದೆ. ನೆಕ್ಸ್ಟು ಭಾಗಶಃ ಪ್ರಮಾಣದ ಸೂತ್ರ. ಸೊ ಈಗ ಭಾಗ ಪ್ರಮಾಣದ ಸೂತ್ರ ಮತ್ತು ಮೂಲ ಬಿಂದುವನ್ನು ಕಂಡುಹಿಡಿಯುವ ಸೂತ್ರವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರ. ಸೊ ಈ ಸೂತ್ರದ ಮೇಲೇ ನಿಮಗೆ ಲೆಕ್ಕ ಇರ್ತದೆ. ಸೊ ಇದ್ರ ಬಿಟ್ಟು ಬೇರೆ ಇನ್ನೇನು ಲೆಕ್ಕಗಳು ಕೇಳಲ್ಲ. ಸೊ ಈಗ ನಾನು 1 ಮಾರ್ಕ್ಸಿಗೆ ಹೇಳಿದೆ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ, ಎಕ್ಸಾಂಪಲ್ 3,4 ನಿರ್ದೇಶಾಂಕ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ದೂರ. ಸೊ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿ ಈ ಬಿಂದು ಇದೆ, ಸೊ ಇದು 4 ಮಾನಗಳು ಅಂತೇಳಿ ನಾವು ಬರಿಬೇಕಾಗುತ್ತೆ ಎಕ್ಸ್ ಅಕ್ಷದಿಂದ. ಸೊ ಎಕ್ಸ್ 3ನಲ್ಲಿ 4, ಹಾಗಾಗಿ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ 4 ಅಂತೇಳಿ ಬರಿಬೇಕಾಗುತ್ತೆ. ಹಾಗಾಗಿ ಕಲ್ತ್ಕೊಳ್ಳಿ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೂಲ ಬಿಂದುವಿನಿಂದ ಎಷ್ಟು ದೂರ ಇದೆ, ಸೊ ಅಥವಾ ಮೂಲ ಬಿಂದುವಿನ ನಿರ್ದೇಶಾಂಕಗಳ ನಡುವಿನ ದೂರ ಅಂತ ಕೇಳಿದಾಗ √(x²+ y²). ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ನೋಡ್ಕೊಬೇಕಾಗುತ್ತೆ. ಸೊ ಎಲ್ಲ ಸೂತ್ರಗಳನ್ನ ಕಲ್ತ್ಕೊಳ್ಳಿ. ಯಾಕೆಂದರೆ ಸಮ್ಟೈಮ್ಸ್ ಸೂತ್ರನೂ ಸಹ 1 ಅಂಕಕ್ಕೆ ಈ ಪಾಠದಿಂದ ಬರ್ತದೆ. ದೂರ ಸೂತ್ರ ಎಲ್ಲವನ್ನ ಕಲ್ತ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. 2 ಅಂಕಕ್ಕೆ ಈ ಪಾಠದಲ್ಲಿ ಬರುವಂಥದ್ದು, 2 ನಿರ್ದೇಶಾಂಕಗಳನ್ನ ಕೊಟ್ಬಿಟ್ಟು ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ನಿರ್ದೇಶಾಂಕ ಕಂಡುಹಿಡಿಯಿರಿ, ಅಥವಾ ದೂರವನ್ನು ಕಂಡುಹಿಡಿಯುವಂಥದ್ದನ್ನ ಕೇಳ್ತಾರೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ 2 ಬಿಂದುಗಳನ್ನು ಕೊಟ್ಬಿಟ್ಟು ಅನುಪಾತವನ್ನು ಕೊಟ್ಬಿಟ್ಟು ವಿಭಾಗಿಸುವಂಥ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಾರೆ. ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನು ನೀವು 2 ಅಂಕಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 ಅಂಕಕ್ಕೆ ಹೆಚ್ಚಾಗಿ ಈ ರೀತಿ ಕೊಟ್ಬಿಟ್ಟು ತ್ರೈಭಾಜಕ ಬಿಂದುಗಳು ಅಂತ ಹೇಳಿ ಕೊಟ್ಬಿಟ್ಟು ಅವುಗಳನ್ನ ಕಂಡುಹಿಡಿಯಿರಿ ಕೊಡ್ಬೋದು, ಅಥವಾ ಎಕ್ಸ್ ಬೆಲೆ ಕಂಡುಹಿಡಿಯಿರಿ ಅಂತ ಕಂಡುಹಿಡಿಬೋದು, ಅಥವಾ ಉದ್ದವನ್ನು ಕಂಡುಹಿಡಿಯಿರಿ, ಅಥವಾ 3 ಶೃಂಗಗಳನ್ನ ಕೊಟ್ಬಿಟ್ಟು ಇದು ಸಮದ್ವಿಬಾಹು ತ್ರಿಭುಜವಾಗಿರುತ್ತದೆಯಾ ತೋರಿಸಿ ಅಂತೇಳಿ ಕೇಳಬಹುದು. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು 3 ಅಂಕಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ PDF ಅನ್ನು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.